ಎವ್ರಿವನ್, ಪ್ರಶ್ನೆ ಸಂಖ್ಯೆ 10. ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರುತ್ತವೆ. ಆಪ್ಷನ್ ಎ, ವೃಷಣಗಳನ್ನು ಯಾಂತ್ರಿಕ ಆಘಾತಗಳಿಂದ ರಕ್ಷಿಸಲು. ಆಪ್ಷನ್ ಬಿ, ವೀರ್ಯಾಣುಗಳ ಉತ್ಪಾದನೆಯನ್ನ ಹೆಚ್ಚಿಸಲು. ಆಪ್ಷನ್ ಸಿ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆಯನ್ನು ನಿರ್ವಹಿಸಲು. ಆಪ್ಷನ್ ಡಿ, ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನ ನಿರ್ವಹಿಸಲು. ನೋಡಿ, ಮಾನವರ ದೇಹದಲ್ಲಿ ಏನಾಗಿರುತ್ತೆ ಅಂದ್ರೆ ವೃಷಣಗಳು, ಗಂಡು ಸಂತಾನೋತ್ಪತ್ತಿ ಅಂಗಗಳು ಕಿಬ್ಬೊಟ್ಟೆ ಹೊರಗೆ ವೃಷಣ ಚೀಲದಲ್ಲಿ ಕಂಡು ಬರುತ್ತೆ. ಕಾರಣ ಏನು? ಯಾಂತ್ರಿಕ ಆಘಾತಗಳಿಂದ ರಕ್ಷಿಸಲು ತಪ್ಪಾಗಿದೆ. ವೀರ್ಯಾಣುಗಳ ಉತ್ಪಾದನೆಯನ್ನು ಹೆಚ್ಚಿಸಲು, ಇದು ಕೂಡ ಸರಿಯಾದ ಉತ್ತರದಂತೆ ಕಾಣಿಸೋದಿಲ್ಲ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆಯನ್ನು ನಿರ್ವಹಿಸಲು ಅಲ್ಲ, ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನ ನಿರ್ವಹಿಸಲು. ನೋಡಿ, ಇದು ಸರಿಯಾದ ಉತ್ತರ. ವೀರ್ಯಾಣುಗಳ ಉತ್ಪಾದನೆಗೆ ನಮ್ಮ ದೇಹದ ನಾರ್ಮಲ್ ಒಂದು ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ. ಅರೌಂಡ್ 2ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಉಷ್ಣತೆಯ ಅಗತ್ಯವಿದೆ. ಈ ಉಷ್ಣತೆಯನ್ನ ನಿರ್ವಹಿಸಲಿಕ್ಕೆ ಅವು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿ ಕಂಡುಬರುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಥ್ಯಾಂಕ್ ಯು.